ಗಜಾನನ ಮುನ್ಸೂಡಿಯವರು ಬಿಜೆಪಿ ಸೇರ್ಬೋದು, ಅದಕ್ಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ. ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ನೀವು ಜನತಾದಳದಲ್ಲಿದ್ರಿ, ಜನತಾದಳ ಯುವದಲ್ಲಿದ್ರಿ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ, ಲೋಕ ಜನಶಕ್ತಿಯಲ್ಲಿದ್ರಿ, ಅಲ್ಲಿಂದ ಬಿಜೆಪಿಗೆ ಬಂದ್ರಿ, ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ರು, ಸೋತರು. ಉಪಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ. ಅದನ್ನ ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ನಾನು ಬಿಡೋದೇ ಆಗಿದ್ರೆ 23ರಲ್ಲೇ ಪಾರ್ಟಿ ಬಿಡ್ತಿದ್ನಲ್ಲ, ಯಾಕೆ ನಿಮ್ ಜೊತೆ ಬೆನ್ನು ಹತ್ತಿದ್ದೆ? ನಾನು ಟಿಕೆಟ್ ಸಿಗ್ಲಿಲ್ಲ ಅಂತ ಪಾರ್ಟಿ ಬಿಡೋ ಅಂತವನಲ್ಲ. ನಾನು ಟಿಕೆಟ್ ಸಿಗ್ಲಿ ಬಿಡ್ಲಿ ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ. ಜನ ಆಗ ಹೇಳ್ತಾರೆ, ಈಗ ಹೇಳ್ತಾರೆ ಅಂತ ಹೇಳ್ಬೇಡಿ. ನಿಮ್ ಬಗ್ಗೆನೂ ಜನ ತುಂಬಾ ಹೇಳ್ತಾರೆ. ಮೊನ್ನೆ MP ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯಿತು. ವಿಧಾನಸಭಾದಲ್ಲಿ 76,122 ಮತಗಳ ಲೀಡ್ ಇತ್ತು. ಮೊನ್ನೆ MP ಚುನಾವಣೆಯಲ್ಲೇ ಆಯ್ತು 89,000 ಮೈನಸ್ ಆಯ್ತು. ಯಾಕಾಯ್ತು? ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ಅವರು ಹುಬ್ಳಿ, ಬೆಂಗಳೂರು ಮತ್ತು ಡೆಲ್ಲಿ ಮೂಲದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನ ಮಾತಾಡ್ತಾ ಇದ್ದಾರೆ. ಹೀಗೆ ನಾನಂತೂ ಪಕ್ಷ ಬಿಡೋದಿಲ್ಲ.